ಫ್ರೆಂಡ್ಸ್, ಬನ್ನಿ ಈಗ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ಹೇಳ್ಕೊಡ್ತೀವಿ. ಸೊ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳು ಬನ್ನಿ ಹೇಳ್ತೀನಿ. ಮೊದಲಿಗೆ 2 ಈರುಳ್ಳಿ, ಹಾಗೆ ಚೀಸ್, ಹಾಗೆ ಕರಿಬೇವು, ಹಾಗೆ 2 ಕ್ಯಾರೆಟ್, ಹಾಗೆ ಟೊಮ್ಯಾಟೊ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅರಿಶಿನ, ಹಾಗೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ ಚಿಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ, ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈರುಳ್ಳಿ ಕ್ರಿಸ್ಪಿಯಾಗಿರ್ಬೇಕಲ್ವ, ಅದಕ್ಕೋಸ್ಕರ. ಎಣ್ಣೆ ಜೊತೆ ಈರುಳ್ಳಿ ಚೆನ್ನಾಗಿ ಸೇರ್ಕೊಬೇಕು. ಆಮೇಲೆ ಟೊಮೆಟೊ 2 ಟೊಮೆಟೊ ಹೆಚ್ಚಿಟ್ಕೊಂಡಿರ್ತಾರಲ್ವ, ಆ ಟೊಮೆಟೊನೂ ಅದೇ ಒಗ್ಗರಣೆ ಹಾಕಿ ಕೈ ಆಡಿಸಿ, ಟೊಮೆಟೊ ಕೂಡ ಎಣ್ಣೆ ಜೊತೆ ಹೊಂದ್ಕೊಳ್ಳೋ ಥರ ನಾವು ಕೈ ಆಡಿಸ್ಬೇಕು. ಸ್ವಲ್ಪ ನಾವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ನಂತರ ಇದು ಎಲ್ಲ ಕ್ರಂಚಿ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ನಾವು 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಕೈ ಆಡಿಸ್ತಾ ಇರಬೇಕು. ಈಗ ಎಣ್ಣೆ ಜೊತೆ ಎಲ್ಲನೂ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ್ಕೊತಾ ಇದೆ. ಆಮೇಲೆ ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿರ್ತೀರಲ್ಲ, ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಅದು ಕೂಡ ಅದ್ರ ಜೊತೆ ಸೇರಿ ಚೆನ್ನಾಗಿ ಸೇರ್ಕೊಳ್ಳೋ ಥರ ಕೈ ಆಡಿಸ್ಕೊಳ್ಳಿ. ನಿಧಾನಕ್ಕೆ, ಸ್ವಲ್ಪ ನಿಧಾನಕ್ಕಾಗುತ್ತೆ ಇದು, ಬಟ್ ನಿಧಾನ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೀವಲ್ಲ, ಅದಕ್ಕೆ ಅದು ಎಣ್ಣೆ ಜೊತೆನೇ ಹೊಂದ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕಾಗುತ್ತೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ, ಅರಿಶಿನ ಪುಡಿ ಹಾಕಿ ಮತ್ತೆ ಕೈ ಆಡಿಸಿ. ಇಲ್ಲಿ ನನ್ನ ಮಗ ಸೌಂಡ್ ಮಾಡ್ತಾ ಇದ್ದಾನೆ, ಬಾಲ್ ಬ್ಯಾಟ್ ಆಡ್ತಾ ಇದ್ದಾನೆ. ಸ್ವಲ್ಪ ನಿಮಗೆ ಸೌಂಡ್ ಬರ್ಬೋದು. ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾರೆ, ಎಲ್ಲ ಒಂದಕ್ಕೆ ಒಂದು ಸೇರ್ಕೊಳ್ಳೋ ಥರ. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ. ನೀಟಾಗಿ ಎಲ್ಲ ಸೇರ್ಕೊಳ್ಳೋ ಥರ ಕೈ ಆಡಿಸ್ತಾ ಇರಬೇಕು. ಕೊನೆಗೆ ಸ್ವಲ್ಪನೇ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದೇ ಕುದಿ ಬರಬೇಕು ಅಷ್ಟೇ. ನೋಡಿ, ತುಂಬ ಕಡಿಮೆ ನೀರು ಹಾಕಿದ್ದೀವಿ, ಯಾಕಂದರೆ ಸ್ವಲ್ಪ ನೀರಲ್ಲೇ ಬೇಯಲಿ ಅಂತ ಅಷ್ಟೇ. ಇದ್ರ ಮೇಲೆ ಕೊನೆಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು 2 ನಿಮಿಷ ಮಾತ್ರ ಬೇಯಿಸ್ಕೊಂಡು ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಕಡೆಗೆ ನಮ್ಮ ಹತ್ರ ಚೀಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ತುರ್ಕೋಬೇಕು. ಚೀಸನ್ನು ಚೆನ್ನಾಗಿ ತುರ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಅಷ್ಟೊತ್ತಿಗೆ ಈ ಕಡೆದು ಆಗಿರುತ್ತೆ. ನಮಗೆ ಮಸಾಲೆ ರೆಡಿ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಾವು ಒಂದು ತವಾನ ಇಟ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಕಾದ್ಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. 2 ಬ್ರೆಡ್ಡನ್ನು ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು 2 ಬ್ರೆಡ್ಡನ್ನು ಇಟ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಅದರ ಮೇಲೆ ನೀವು ಮಸಾಲೆ ಏನು ಮಾಡ್ಕೊಂಡಿದ್ದೀರಲ್ವ, ಪಕ್ಕಕ್ಕೆ ಮಸಾಲೆ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನು ಅದರ ಮೇಲೆ ಒಂದು ಸ್ಪೂನಿಂದ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ.
ಅದ್ರ ಮೇಲೆ ಅದು ಸ್ಪ್ರೆಡ್ ಆದಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನೀವು ಚೀಸ್ ಏನು ತುರಿದು ಇಟ್ಕೊಂಡಿರ್ತೀರಲ್ವ ಅದ್ರ ಮೇಲೆ ಹಾಕ್ಕೊಳ್ಳಿ. ಚೀಸನ್ನು ಸೈಡ್ ಎಲ್ಲ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ, ಅದು ಚೀಸು ಮೆಲ್ಟ್ ಆದಮೇಲೆ ಅದ್ರ ಮೇಲೆ ನೀವು ಇನ್ನೊಂದು ಬ್ರೆಡ್ ಇರುತ್ತಲ್ಲ ಅದನ್ನು ಮುಚ್ಚಿಬಿಡಿ. ಸ್ವಲ್ಪ ತವಾ ಜಾಸ್ತಿ ಕಾಯ್ದ್ರಿಂದ ಸ್ವಲ್ಪ ಸುಟ್ಟು ಹೋಗಿದೆ ಒಂಚೂರು, ಬಟ್ ಫಸ್ಟ್ ಒನ್ ಹಿಂಗಾಗುತ್ತೆ. ಆಮೇಲೆ ಇನ್ನೊಂದರಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎರಡೂ ಬದಿಗೆಲ್ಲೂ ಕೂಡ ಸ್ವಲ್ಪ ಬೇಯಿಸ್ಕೊಂಡು ನೀವು ಇದನ್ನು ನೋಡಿ. ತವಾ ಸ್ವಲ್ಪ ಜಾಸ್ತಿ ಕಾಯಿದೆ, ಅದಕ್ಕೆ ನಾನು ಡೈರೆಕ್ಟ್ ತವಾ ಮೇಲೆ ಹಾಕೋದು ಬೇಡ ಅಂತ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಸರ್ವ್ ಮಾಡಿಕೊಂಡೆ. ಎಲ್ಲ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಚೀಸ್ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡಿಕೊಂಡು ನೋಡಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನೀವು ಅದ್ರ ಮೇಲೆ ಚೀಸನ್ನು ಹಾಕ್ಕೊಳ್ಳಿ. ಚೀಸನ್ನು ಆವಾಗಲೇ ಹೆಂಗೆ ಹಾಕ್ಕೊಂಡ್ರಲ್ಲ ಅದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಬಿಟ್ಟು ಸೇಮ್ ಅದೇ ಪ್ರೊಸೆಸ್ಸು, ಏನೂ ಚೇಂಜಸ್ ಇಲ್ಲ. ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಬ್ರೆಡ್ಡನ್ನು ಮುಚ್ಚಿಬಿಟ್ಟು ನಿಧಾನಕ್ಕೆ ಎತ್ಕೊಂಡು ತವಾ ಮೇಲೆ ಇಟ್ಕೊಳ್ಳಿ. ತವಾ ಮೇಲೆ ಇಟ್ಕೊಂಡು ಎರಡೂ ಬದಿ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಆಪ್ಷನಲ್, ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋ ಥರ ಬಿಸಿ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ಒಳಗಡೆದೆಲ್ಲ ಆಲ್ರೆಡಿ ಪಲ್ಯ ಎಲ್ಲ ಇದು ಆಗಿರುತ್ತಲ್ವ, ಮಸಾಲೆ ಚೀಸ್ ಕೂಡ ಮೆಲ್ಟ್ ಆಗಿದೆಯಲ್ಲ, ಸ್ವಲ್ಪ ನಾವು ನೋಡಿಸ್ತಾ ಇರಬೇಕು, ಗಮನ ಹರಿಸ್ತಾ ಇರಬೇಕು. ಅದೇನೇನೇ ಕೂಡ ಅವಶ್ಯಕತೆಯೂ ಇಲ್ಲ, ಮೆಲ್ಟ್ ಆಗಿರುತ್ತೆ, ಬಿಸಿ ಇರುತ್ತಲ್ಲ, ಸೊ ಮೆಲ್ಟ್ ಆಗಿರುತ್ತೆ. ಎರಡೂ ಕಡೆ ಬಿಸಿ ಮಾಡಿಕೊಂಡು ನಾವು ಸ್ಯಾಂಡ್ವಿಚನ್ನು ಈ ಥರ ರೆಡಿ ಮಾಡ್ಕೋಬೇಕು. ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಇದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಈಗ ನಮ್ಮ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ.